ನಗರದಲ್ಲಿ ಎಲ್ಲಿ ನೋಡಿದ್ರೂ ಜಿಎಸ್ಟಿ ಭಯ ಶುರುವಾಗಿದೆ. ಬೇಕರಿಯನ್ನ ಭೂತದಂತೆ ಕಾಡಿದ್ದ ಜಿಎಸ್ಟಿ ನೋಟಿಸ್ ಭಯ ಇದೀಗ ಆಟೋ ಚಾಲಕರಿಗೂ ವಕ್ಕರಿಸಿದೆ. ಆಟೋ ಚಾಲಕರು ಕೂಡ ನೋ ಯುಪಿಐ, ಓನ್ಲಿ ಕ್ಯಾಶ್ ಪ್ಲೀಸ್ ಅಂತಿದ್ದಾರೆ. ಆಟೋ ಚಾಲಕರಲ್ಲೂ ಶುರುವಾಯಿತು ಜಿಎಸ್ಟಿ ಭೀತಿ. ಯುಪಿಐ ಬೇಡ ಸಾರ್, ಕ್ಯಾಶ್ ಕೊಡಿ ಪ್ಲೀಸ್ ಅಂತಿದ್ದಾರೆ ಚಾಲಕರು. ಕ್ಯೂಆರ್ ಕೋಡ್ಗಳನ್ನ ಮರೆಮಾಚಿ ಹಾರ್ಡ್ ಕ್ಯಾಶ್ಗೆ ಡಿಮ್ಯಾಂಡ್. ಹೌದು, ನಗರದಲ್ಲಿ ಜಿಎಸ್ಟಿ ಭೂತ ವ್ಯಾಪಾರಿಗಳನ್ನ ಕಾಡ್ತಿದೆ. ನೋಟಿಸ್ ನೋಡಿ ವ್ಯಾಪಾರಿಗಳು ಶಾಕ್ ಆಗಿದ್ದಾರೆ. ಯುಪಿಐ ಸಹವಾಸ ಬೇಡ ಅಂತ ಕೂತಿದ್ರೆ ಇತ್ತ ಆಟೋ ಚಾಲಕರಲ್ಲೂ ಜಿಎಸ್ಟಿ ಭೀತಿ ಶುರುವಾಗಿದೆ. ಹೌದು, ಆಟೋ ಚಾಲಕರು ದಿನನಿತ್ಯ ಯುಪಿಐಗಳ ಮೂಲಕ ಪೇಮೆಂಟ್ ಮಾಡಿಸಿಕೊಳ್ತಾರೆ. ಇದರಿಂದಾಗಿ ಚಿಲ್ಲರೆ ಸಮಸ್ಯೆ ಎದುರಾಗುವುದನ್ನು ತಪ್ಪಿಸಬಹುದು ಅನ್ನೋ ಕಾರಣಕ್ಕೆ ಬೆಂಗಳೂರಲ್ಲಿರೋ ಎಲ್ಲ ಆಟೋಗಳು ತಮ್ಮದೇ ಆದ ಕ್ಯೂಆರ್ ಕೋಡ್ ಬಳಸಿ ಪೇಮೆಂಟ್ ಮಾಡ್ಕೊಳ್ತಿದ್ರು. ಆದ್ರೆ ಇದೀಗ ಆನ್ಲೈನ್ ಪೇಮೆಂಟ್ ಗಳಿಂದ ಬೇಕರಿ ಹಾಗೂ ಕಾಂಡಿಮೆಂಟ್ಸ್ ಗಳಿಗೆ ನೋಟಿಸ್ ಬಂದಿರುವುದು ಆಟೋ ಚಾಲಕರನ್ನ ಕಂಗಾಲು ಮಾಡಿದೆ. ಜಿಎಸ್ಟಿ ನೋಟಿಸ್ ಭೀತಿ ಆಟೋ ಚಾಲಕರನ್ನ ಕಾಡ್ತಿದೆ. ಇನ್ನು ಕೆಲ ಅಂಗಡಿಗಳಿಗೆ ನೋಟಿಸ್ ಬರುತ್ತಿದ್ದಂತೆ ಆಟೋ ಚಾಲಕರು ಕ್ಯೂಆರ್ ಕೋಡ್ಗಳನ್ನು ತೆಗೆದುಹಾಕಿದ್ದಾರೆ. ಸಾಲ ಮಾಡಿ ಆಟೋ ಖರೀದಿ ಮಾಡಿದ್ದೇವೆ, ನಮಗೂ ನೋಟಿಸ್ ಬಂದ್ರೆ ನಾವ್ ಎಲ್ಲಿ ಹೋಗೋದು ಅಂತ ತಲೆ ಮೇಲೆ ಕೈ ಹೊತ್ತು ಕೂಳ್ತಿದ್ದಾರೆ. ಕ್ಯಾಶ್ಗೆ ಹೆಚ್ಚಿನ ಮಹತ್ವ ನೀಡ್ತಿದ್ದಾರೆ. ಆನ್ಲೈನ್ ಪೇಮೆಂಟ್ ಅಗತ್ಯ ಇದ್ರೆ ಮಾತ್ರ ಮಾಡಿ ಅಂತ ಗ್ರಾಹಕರ ಬಳಿ ಮನವಿ ಮಾಡಿಕೊಳ್ತಿದ್ದಾರೆ. ಒಟ್ಟಲ್ಲಿ ಜಿಎಸ್ಟಿ ಭೂತ ಅಂತೂ ಎಲ್ಲರನ್ನ ಬೆಂಬಿಡದೆ ಕಾಡ್ತಿದೆ. ಇತ್ತ ಚಾಲಕರು ಮಾತ್ರ ನೋಟಿಸ್ ಬರ್ದೇ ಇರಲಿ ಅಂತ ದಿನ ಪ್ರಾರ್ಥಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.